ಈ ಅರಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ. ಆದರೆ ಮತ್ತೆ ಹಳೆಯ ನೆನಪೇಕೆ? ಹೌದು ಮಾಂಡವಿ, ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋಗಲು ನಾನೇ ಕಾರಣ. ಅವರು 14 ವರ್ಷ ವನವಾಸ ಪಡಲು ನಾನೇ ತಾನೇ ಕಾರಣ. ಆದರೂ ರಾಮ ಸೀತೆ ನನ್ನನ್ನು ಪ್ರೀತಿಯಿಂದ ಕಾಣುತ್ತಾರೆ. ಇದಕ್ಕೆ ನಾನು ಅರ್ಹಳೆ ಮಾಂಡವಿ. ಆದರೆ ನನ್ನ ಪುತ್ರ ಭರತನ ಭಾವನೆ ಏನೆಂದು ನನಗಿನ್ನೂ ಅರ್ಥವಾಗಿಲ್ಲ. ನಿಮ್ಮ ಪುತ್ರನ ಮೇಲೆ ನಿಮಗೆ ಸಂದೇಹವೇ? ನನ್ನ ಮೇಲಿನ ಅವನ ಕೋಪ ಇನ್ನೂ ಆರಿಲ್ಲವೆಂಬ ಸಂದೇಹ. ಅಂದು ನನ್ನೊಂದಿಗೆ ಆಕ್ರೋಶದಿಂದ ಕೂಗಾಡಿದ ಅವನು ಅನಂತರ ನನ್ನೊಂದಿಗೆ ಆತ್ಮೀಯತೆಯಿಂದ ಮಾತನಾಡಿಯೇ ಇಲ್ಲ. ರಾಮನಂತೆ ಪ್ರೀತಿಯಿಂದ ಹತ್ತಿರ ಬಂದಿಲ್ಲ. ಅತ್ತೆಯವರೇ, ಅವರಿಗೆ ನಿಮ್ಮ ಮೇಲೆ ಖಂಡಿತವಾಗಿಯೂ ಮೊದಲಿನ ಕೋಪವಿಲ್ಲ. ರಾಮನ ಪಟ್ಟಾಭಿಷೇಕವಾದ ಮೇಲಂತೂ ಅವರು ತುಂಬಾ ಸಂತೋಷದಲ್ಲಿದ್ದಾರೆ. ನಿಮ್ಮ ಮೇಲೆ ಖಂಡಿತ ಕೋಪವಿರುವುದಿಲ್ಲ. ಹಾಗಾದರೆ ಅದೇ ನನ್ನ ಭಾಗ್ಯ. ಭರತ ನನ್ನೊಂದಿಗೆ ತನ್ನ ಸಂತೋಷವನ್ನು ಹಂಚಿಕೊಂಡರೆ ನಾನು ಸಂತೋಷ ಪಡುತ್ತೇನೆ. ಚಿಂತಿಸಬೇಡಿ ಅತ್ತೆಯವರೇ, ನಾನು ಅವರೊಂದಿಗೆ ಮಾತನಾಡುತ್ತೇನೆ. ಹಣ್ಣನ್ನು ತಿನ್ನಿ. ಮಹಾಪ್ರಭುಗಳಿಗೆ ವಂದನೆ. ಪ್ರಭು, ತಾವು ತಿಳಿಸಿದಂತೆ ಗುಪ್ತಚಾರರಾಗಿ ಕೆಲಸ ಮಾಡಲು ಅರ್ಹರಾದವರನ್ನು ಕರೆತಂದಿದ್ದೆ. ಇವರೆಲ್ಲರ ಪೂರ್ವೋತ್ತರಗಳನ್ನು ನೀವು ವಿಚಾರಿಸಿಕೊಂಡಿರುವಿರಾ? ವಿಚಾರಿಸಿದ್ದೇನೆ ಪ್ರಭು. ಗುಪ್ತಚಾರರಾಗಲು ತಕ್ಕ ಚಾತುರ್ಯ, ಸಮಯ ಪ್ರಜ್ಞೆ, ಉತ್ತಮ ಗುಣ ನಡತೆಗಳು ಹಾಗೂ ನಿಷ್ಠೆ ಇವರಲ್ಲಿದೆ. ಹಾಗಾದ್ರೆ ಬಹಳ ಸಂತೋಷ. ಪ್ರಭು, ಇವನು ಭದ್ರ, ಇವನು ಮಧುಮತ್ತ, ಇವನು ಕಾಳಿಯ, ಇವನು ಮಂಗಳ, ಇವನು ವಿಜಯ. ನೀವೆಲ್ಲರೂ ಮಾಡಬೇಕಾದ ಕಾರ್ಯದ ಮಹತ್ವದ ಅರಿವು ನಿಮಗಿದೆಯೇ? ಮಾಸ್ತರು ಹೇಳಿದ್ದಾರೆ ಪ್ರಭು. ಕೇವಲ ರಾಜಧಾನಿಯಲ್ಲಿ ಮಾತ್ರವಲ್ಲದೆ ಹೊರಗೆ ಕೂಡ ಎಲ್ಲೆಲ್ಲಿ ಜನಸಂದಣಿ ಇರುವುದೋ ಅಲ್ಲಿ ನೀವು ಸಂಚರಿಸುತ್ತಿರಬೇಕು. ನಮ್ಮ ಆಡಳಿತದ ಬಗ್ಗೆ, ಕುಂದು ಕೊರತೆಗಳ ಬಗ್ಗೆ, ನಿಂದನೆ ಮೆಚ್ಚುಗೆ ಯಾವುದೇ ಇದ್ದರೂ ಅದನ್ನು ತಿಳಿದುಕೊಂಡು ಬಂದು ನನಗೆ ತಿಳಿಸಬೇಕು. ತಮ್ಮ ಅಪ್ಪಣೆಯಂತೆ ನಡೆದುಕೊಳ್ಳುತ್ತೇವೆ ಪ್ರಭು. ಬರೀ ಕೇಳಿಸಿಕೊಳ್ಳುವುದಷ್ಟೇ ನಿಮ್ಮ ಕರ್ತವ್ಯ. ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀವು ನೀಡಬಾರದು. ಹಾಗೇ ಆಗಲಿ ಪ್ರಭು. ಅದೆಲ್ಲವನ್ನು ವಿವರವಾಗಿ ನೆನಪಿನಲ್ಲಿಟ್ಟುಕೊಂಡು ಆಗಾಗ ಬಂದು ನಮಗೆ ತಿಳಿಸಬೇಕು. ಅರ್ಥವಾಯಿತು ಪ್ರಭು. ಇಂದಿನಿಂದಲೇ ನಿಮ್ಮ ಕಾರ್ಯವನ್ನು ಆರಂಭಿಸಬಹುದು. ನಮ್ಮ ಅಮಾತ್ಯರು ನಿಮಗೆ ಅಗತ್ಯವಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಾರೆ. ಮಹಾಪ್ರಭು. ಅಮಾತ್ಯರೇ, ಇವರಿಗೆ ಇನ್ನೊಮ್ಮೆ ಸರಿಯಾಗಿ ತಿಳುವಳಿಕೆ ನೀಡಿ ಇವರನ್ನು ಕಳಿಸಿಕೊಡಿ. ಹಾಗೇ ಆಗಲಿ ಪ್ರಭು. ಜಾನಕಿ, ನಾನು ಬರುವುದು ತಡವಾಯಿತೆಂದು ನಿನಗೆ ಬೇಸರವಾಯಿತೆ? ಬೇಸರವೇಕೆ? ತಡವಾಯಿತು ಎಂದರೆ ಅದಕ್ಕೆ ರಾಜಕಾರ್ಯದ ಕಾರಣವಿದೆ ಎಂದು ನನಗೆ ಅರ್ಥವಾಗುತ್ತದೆ. ನಿಮಗಾಗಿ ನಿರೀಕ್ಷಿಸುತ್ತಿರುವಾಗ ನನಗೆ ಯಾವ ಬೇಸರವೂ ಇಲ್ಲ. ನಾನು ಕೆಲವು ಗುಪ್ತಚಾರರನ್ನು ನೇಮಿಸಿ ಬರುವುದು ಸ್ವಲ್ಪ ತಡವಾಯಿತಷ್ಟೆ. ಏನು? ಗುಪ್ತಚರರೇ? ಹೌದು ಜಾನಕಿ,
ನಾವು ಸರಿಯಾದ ರೀತಿಯಲ್ಲಿ ರಾಜ್ಯಾಡಳಿತ ಮಾಡಬೇಕೆಂದರೆ ಗುಪ್ತಚರರ ಅಗತ್ಯವೂ ಇದೆ. ಶತ್ರುಗಳೇ ಇಲ್ಲದ ಮೇಲೆ ಗುಪ್ತಚರರ ಅಗತ್ಯವೇನು ಪ್ರಭು? ಶತ್ರುಗಳಿದ್ದರೆ ಮಾತ್ರ ಗುಪ್ತಚರರು ಇರಬೇಕೆಂದೇನಿಲ್ಲ ಜಾನಕಿ. ನಮಗೆ ಸರಿಕಂಡಂತೆ ನಾವು ರಾಜ್ಯಾಡಳಿತ ನಡೆಸುತ್ತೇವೆ. ಅದು ಜನರಿಗೆ ಪ್ರಿಯವೋ ಅಥವಾ ಅಪ್ರಿಯವೋ ಎಂದು ನಮಗೆ ಹೇಗೆ ತಿಳಿಯುವುದು? ನಮ್ಮ ಮೇಲಿನ ಭಯದಿಂದ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸದೇ ಇರಬಹುದು. ರಾಜನ ಬಗ್ಗೆ ಅಸಮಾಧಾನವನ್ನು ಅವರು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಹುದು. ಅಂದರೆ ಪ್ರಜೆಗಳ ಕಷ್ಟ ಸುಖಗಳನ್ನು ಗುಪ್ತಚರರಿಂದ ಅರಿಯಬಹುದೆಂದು ನಿಮ್ಮ ಅಭಿಪ್ರಾಯವೇ? ಹೌದು ಜಾನಕಿ, ನನ್ನ ದೃಷ್ಟಿ ಎಲ್ಲಾ ಪ್ರಜೆಗಳು ಸುಖ ಮತ್ತು ನೆಮ್ಮದಿಯಿಂದಿರಬೇಕೆಂಬುದೇ. ಪ್ರತಿಯೊಬ್ಬ ಪ್ರಜೆಯ ಕಷ್ಟಗಳನ್ನು ನಾವು ನಿವಾರಿಸಬೇಕು. ಅವರ ಸುಖ ಜೀವನಕ್ಕೆ ನಾವು ನೆರವಾಗಬೇಕು. ಗುಪ್ತಚಾರರು ತರುವ ಸುದ್ದಿಗಳಿಂದ ಅದು ಸಾಧ್ಯವಾಗುತ್ತದೆ. ನಾವು ನಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಬಹುದು. ಏಕೆ ಪ್ರಭು? ಬುದ್ಧಿವಂತರಾದ ನಿಮ್ಮ ಅಮಾತ್ಯರು ಸೂಕ್ತ ಸಲಹೆ ನೀಡುವುದಿಲ್ಲವೇ? ನೀಡುತ್ತಾರೆ, ಆದರೆ ಅವರದು ವೈಯಕ್ತಿಕ ಅಭಿಪ್ರಾಯವಾಗಿರಬಹುದು ಅಥವಾ ರಾಜನನ್ನು ಮೆಚ್ಚಿಸುವ ಸಲಹೆ ಆಗಿರಬಹುದು. ಅಲ್ಪಸಂಖ್ಯೆಯ ಜನರ ಸಮಸ್ಯೆ ಅವರಿಗೆ ಪ್ರಮುಖವಾಗಿ ಕಾಣದಿರಬಹುದು. ಅದೇನೋ ನಿಜವೇ. ನನಗೆ ಆ ತಾರತಮ್ಯವಿಲ್ಲ. ಕೆಲವರ ಯೋಗಕ್ಷೇಮವನ್ನು ನಾನು ಕಡೆಗಣಿಸಲಾರೆ. ಎಲ್ಲ ಪ್ರಜೆಗಳ ಸುಖವು ನನಗೆ ಬಹಳ ಮುಖ್ಯ. ನಿಮ್ಮ ಮಾತು ನಿಜ ಪ್ರಭು. ಎಲ್ಲರೂ ನಮ್ಮ ಪ್ರಜೆಗಳೇ ಅಂದ ಮೇಲೆ ಅವರ ಕ್ಷೇಮ ನಮ್ಮ ಹೊಣೆ. ಒಬ್ಬ ತಾಯಿ ತನ್ನ ಎಲ್ಲಾ ಮಕ್ಕಳನ್ನು ಸಮಾನವಾಗಿ ಕಾಣುವಂತೆ ರಾಜನಾದವನು ತನ್ನ ಎಲ್ಲಾ ಪ್ರಜೆಗಳನ್ನು ಸಮಾನವಾಗಿ ಕಾಣುವುದು ಅವನ ಧರ್ಮ. ಆ ಧರ್ಮ ಪಾಲನೆಗೆ ಈ ವ್ಯವಸ್ಥೆ. ಇದು ನಾನೊಬ್ಬನೇ ಮಾಡುತ್ತಿರುವುದಲ್ಲ ಜಾನಕಿ. ಹಲವು ರಾಜರು ಇದನ್ನು ಅನುಸರಿಸುತ್ತಿದ್ದಾರೆ. ರಾಜನೀತಿಯಲ್ಲಿ ಇದಕ್ಕೆ ಒಂದು ಮಾನ್ಯತೆಯೂ ಇದೆ. ನಿಮ್ಮ ಉದ್ದೇಶ ಉದಾತ್ತವಾದದ್ದು ಪ್ರಭು. ಅದರ ಸತ್ಫಲಗಳು ಎಲ್ಲಾ ಪ್ರಜೆಗಳಿಗೂ ದೊರೆಯುವಂತಾಗಲಿ. ಪ್ರಜೆಗಳಿಗೆ ಲಾಭವಾದರೆ ನಮಗೇ ಸಂತೋಷ. ಸ್ವಾಮಿ, ಆ ಕಲಾವಿದೆಯರ ನೃತ್ಯ ಮತ್ತು ಸಂಗೀತ ಬಹಳ ಮಧುರವಾಗಿತ್ತಲ್ಲವೇ? ಹೌದು ದೇವಿ, ಸಂಗೀತವು ಮಧುರವಾಗಿತ್ತು. ಈ ಉಪವನದ ವಾತಾವರಣವು ಮನೋಹರವಾಗಿದೆ. ಮಧುರವಾದ ಸಂಗೀತ, ಮನೋಹರವಾದ ಉಪವನ, ಜೊತೆಗೆ ಪ್ರಾಣವಲ್ಲಭನ ಸಾನ್ನಿಧ್ಯ. ಇನ್ನೇನು ಬೇಕು? ಸೀತೆ, ಈ ಋತುಮಾನ ನಮ್ಮಿಬ್ಬರ ಪ್ರೇಮ ಸಮಾಗಮಕ್ಕೆ ಪ್ರೇರಣೆ ನೀಡುವಂತಿದೆ. ನನ್ನ ನಿನ್ನ ಅನುರಾಗ ಫಲ ನೀಡುವ ಪವಿತ್ರ ಮುಹೂರ್ತದಂತಿದೆ. ಇನ್ನು ಮೇಲೆ ನಾವು ವಿಹಾರ ವಿನೋದಗಳಲ್ಲಿ
ಕಾಲ ಕಳೆಯೋಣ. ಅದಕ್ಕಿಂತ ಆನಂದ ಬೇರೆ ಏನಿದೆ ಸ್ವಾಮಿ? खगः पुषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपरो भास्करो रविः अग्निगर्भोदितेः पुत्रः शङ्खः शिशिरनाशनः हरिदश्वः सहस्रार्चूर्यः सर्प सर्पिरीचमान् तिमिरोन्मथनः शम्भुः त्वष्टा मार्ताण्ड अंशुमान् ಅನಂತ ಕಾಲ ಹೀಗೆ ಆನಂದವಾಗಿರಿ. ರಾಮ, ಕುಲದೇವರ ದರ್ಶನವಾಯಿತೆ? ಹೌದು ಮಾತೆ, ಕುಲದೇವರ ದರ್ಶನ, ಮಾತೆಯ ದರ್ಶನ, ನಮ್ಮ ಕುಲಗುರುಗಳ ಆಶೀರ್ವಾದವನ್ನು ಪಡೆದ ನಂತರವೇ ತಾನೆ ನಮ್ಮ ರಾಜಸಭೆ ಆರಂಭವಾಗುವುದು. ದೈವಾನುಗ್ರಹದ ಜೊತೆ ಸರ್ವರ ಆಶೀರ್ವಾದವು ನಿಮ್ಮ ಮೇಲಿರುವುದು. ರಾಮ, ನೀನು ರಾಜನಾದ ಮೇಲೆ ಪ್ರಜೆಗಳೆಲ್ಲ ಆನಂದ ಸಾಗರದಲ್ಲಿ ತೇಲುತ್ತಿದ್ದಾರೆ. ಅಯೋಧ್ಯೆಯಲ್ಲಿ ಅನೀತಿ ಇಲ್ಲ, ಶತ್ರುಗಳ ಭಯವಿಲ್ಲ, ಅಧರ್ಮವಿಲ್ಲ, ಪ್ರಕೃತಿ ವಿಕೋಪವಿಲ್ಲ. ಇದೆಲ್ಲವೇ ರಾಮರಾಜ್ಯ. ಇದು ನಾನೊಬ್ಬನೇ ಕಟ್ಟಿದ ನಾಡಲ್ಲ ಮಾತೆ. ಇಂದಿನ ಸುಖ ಸಮೃದ್ಧಿಗೆ ನನ್ನ ತಂದೆಯವರಂತೆ ಇಡೀ ರಘುಕುಲದ ಪ್ರಭುಗಳ ಕಾಣಿಕೆಯೂ ಇದೆ. ಅವರಂತೆ ನಾನು ಪ್ರಜೆಗಳ ಹಿತಚಿಂತನೆಗೆ ಮೊದಲ ಆದ್ಯತೆಯನ್ನು ಕೊಡುತ್ತೇನೆ. ಮಾತೆ, ನಿಮ್ಮದೇನಾದ್ರೂ ಕೋರಿಕೆ ಇದ್ದರೆ ಹೇಳಿ, ಅದನ್ನು ನಾನು ಈಡೇರಿಸುತ್ತೇನೆ. ಕೋರಿಕೆ ನನಗಾವ ಕೋರಿಕೆಯೂ ಇಲ್ಲ ರಾಮ. ಹಾಗೆ ಏನಾದರೂ ಇದ್ದರೂ ಅದು ತನಗೆ ತಾನೇ ಈಡೇರಿ ಬಿಡುವುದು. ಮಕ್ಕಳ ಅಭ್ಯುದಯವನ್ನು ಕಂಡು ಸಂತೋಷ ಪಡುವುದಕ್ಕಿಂತ ಮಿಗಿಲಾದ ಕೋರಿಕೆ ಇನ್ನಾವುದಿರುವುದು? ಹಾಗೆ ಸಣ್ಣ ಪುಟ್ಟದಿದ್ದರೂ ನನ್ನ ಮುದ್ದಿನ ಸೊಸೆ ಅದನ್ನು ಈಡೇರಿಸಿ ಬಿಡುವಳು. ಹಾಗಾದ್ರೆ ನೀವು ಬಯಸುವುದು ಏನೂ ಇಲ್ಲವೇ ಮಾತೆ? ಇದೇ ರಾಮ, ದೈವಾನುಗ್ರಹ ಸದಾ ನಿಮ್ಮ ಮೇಲಿರಬೇಕು. ಪ್ರಜೆಗಳ ಪ್ರೀತಿ ಅಭಿಮಾನ ನಿಮ್ಮ ಮೇಲೆ ಸದಾ ಕಾಲ ಉಳಿಯಬೇಕು. ಈ ನಾಡು
ಸಮೃದ್ಧಿಯಿಂದ ಇರಬೇಕೆಂಬುದೇ ನನ್ನ ಆಸೆ. ನಮ್ಮೆಲ್ಲರ ಕೋರಿಕೆಯೂ ಅದೇ ಮಾತು. ನಮ್ಮ ನಾಡಿನ ಮೇಲೆ ದೇವತೆಗಳ ಅನುಗ್ರಹವಿರಬೇಕೆಂದರೆ ಆಗಾಗ ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ನಾವು ತೃಪ್ತಿಗೊಳಿಸುತ್ತಿರಬೇಕು. ರಾಮ, ಮೊದಲು ನೀನು ಆ ಕೆಲಸವನ್ನು ಮಾಡು. ನಿನ್ನ ಪತ್ನಿಯೊಂದಿಗೆ ಗುರು ವಶಿಷ್ಠರ ನೇತೃತ್ವದಲ್ಲಿ ಯಜ್ಞ ಯಾಗಾದಿಗಳನ್ನು ಆಚರಿಸು. ಆಗಲಿ ಮಾತೆ, ಆ ಕುರಿತು ಆಲೋಚಿಸಿ ನಾನು ನಿರ್ಧರಿಸುತ್ತೇನೆ. ದೀರ್ಘಾಯುಷ್ಮಾನ್. ಸಹೋದರ, ಭರತ, ಬಾ. ನಾನು ನಿನಗಾಗಿ ನಿರೀಕ್ಷಿಸುತ್ತಿದ್ದೆ. ಎಲ್ಲಿಗೋ ಹೋಗಿ ಬರುತ್ತಿರುವಂತೆ ಕಾಣುತ್ತಿದೆ. ಹೌದು ಸಹೋದರ, ನಾನು ನಗರ ಸಂಚಾರವನ್ನು ಮಾಡಿ ಬಂದೆ. ನಗರ ಸಂಚಾರವೇ? ಏನು ವಿಶೇಷ? ಅವಕಾಶವಾದಾಗಲೆಲ್ಲ ನಾನು ನಗರ ಸಂಚಾರವನ್ನು ಮಾಡಿ ಪ್ರಜೆಗಳ ಅಭಿಪ್ರಾಯವನ್ನು ನಿನಗೆ ತಿಳಿಸಬೇಕೆಂದು ಆಲೋಚಿಸಿದ್ದೆ. ಒಳ್ಳೆಯ ಆಲೋಚನೆ. ಆಳುವವರು ಮಾಡಬೇಕಾದ ಕರ್ತವ್ಯ. ನನಗೆ ತಿಳಿಸಬೇಕಾದ ಮುಖ್ಯ ವಿಷಯವೇನಾದರೂ ಇದ್ದರೆ ತಿಳಿಸು. ಸಹೋದರ, ನಿನ್ನ ಪಟ್ಟಾಭಿಷೇಕವಾಗಿ ಈಗಾಗಲೇ 1 ತಿಂಗಳು ಕಳೆಯಿತು. ಈ 1 ತಿಂಗಳಲ್ಲಿ ನಮ್ಮ ಪ್ರಜೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಭರತ, 14 ವರ್ಷಗಳ ಕಾಲ ನೀನು ಸಮರ್ಥವಾಗಿಯೇ ರಾಜ್ಯಾಡಳಿತ ನಡೆಸಿರುವೆ. ಪ್ರಜೆಗಳೆಲ್ಲರೂ ಸಂತೋಷವಾಗಿಯೇ ಇದ್ದಾರೆ ಎಂದು ನನಗೂ ತಿಳಿದಿದೆ. ಅಂಥದ್ರಲ್ಲಿ ಒಂದೇ 1 ತಿಂಗಳಲ್ಲಿ ಅಂತಹ ಬದಲಾವಣೆ ಉಂಟಾಗಲು ಹೇಗೆ ಸಾಧ್ಯ? ನಾನೆಲ್ಲಿ ನೀನೆಲ್ಲಿ? ನಾನು ರಾಜ್ಯಭಾರವನ್ನು ನಡೆಸಿದ್ದು ನಿನ್ನ ಹೆಸರನ್ನು ಹೇಳಿಕೊಂಡೆ. ಈಗ ಸ್ವತಃ ನೀನೇ ರಾಜನಾಗಿರುವುದರಿಂದ ಪ್ರಜೆಗಳೆಲ್ಲ ಇನ್ನಷ್ಟು ಸಂತೋಷವಾಗಿರುವುದನ್ನು ಕಂಡೆ. ಭರತ, ಅಂತಹ ಭಾವನೆ ಉಂಟಾಗಲು ಏನು ಕಾರಣ? ಕಾರಣ ಬಹಳ ಸ್ಪಷ್ಟ ಸಹೋದರ. ಆ ಸಂತೋಷ ಪ್ರಜೆಗಳ ಮುಖಗಳಲ್ಲಿ, ಅವರ ನಡವಳಿಕೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಎಲ್ಲರ ಬಾಯಲ್ಲೂ ನಿನ್ನ ಗುಣಗಾನವೇ ಕೇಳಿ ಬರುತ್ತಿದೆ. ಅದು ನಾನು ವನವಾಸದಲ್ಲಿ ಕಷ್ಟಪಟ್ಟನೆಂಬ ಭಾವನೆಯಿಂದ ಬಂದಿರುತ್ತದೆ. ದಶರಥ ಮಹಾರಾಜರ ಪುತ್ರ ಕಡೆಗೂ ಅಯೋಧ್ಯೆಗೆ ಸುರಕ್ಷಿತವಾಗಿ ಹಿಂದಿರುಗದನಲ್ಲ ಎಂಬ ಸಮಾಧಾನದಿಂದ ಉಂಟಾಗಿರುತ್ತದೆ. ಅದು ಒಂದು ಕಾರಣವಿರಬಹುದು. ಆದರೆ ಅವರೆಲ್ಲರೂ ಬಯಸುತ್ತಿದ್ದುದು ನಿನ್ನ ಪಟ್ಟಾಭಿಷೇಕವನ್ನು. ನೀನು ರಾಜನಾಗಿ ಈ ರಾಜ್ಯವನ್ನು ಪಾಲಿಸಬೇಕೆಂಬುದನ್ನು. ಅದು ಈಡೇರಿದ ಸಂತೃಪ್ತಿ ಅವರೆಲ್ಲರಲ್ಲೂ ಕಾಣುತ್ತಿದೆ. ಅದು ನಮ್ಮ ಪ್ರಜೆಗಳ ಅಭಿಮಾನ ಭರತ. ನಮ್ಮ ತಂದೆಯವರ ಆಶೀರ್ವಾದ, ನನ್ನ ಸೋದರರ ಪ್ರೀತಿ. ಭರತ, ದಶರಥ ಪುತ್ರರಾದ ನಾವು 4 ರಾಜರೇ. ಆದರೆ ನಾನು ಒಬ್ಬ ನಿಮ್ಮ ಪ್ರತಿನಿಧಿಯಾಗಿ ಸಿಂಹಾಸನವನ್ನೇರಿದ್ದೇನಷ್ಟೇ. ಶ್ರೀರಾಮಚಂದ್ರ, ನಿನ್ನ ಔದಾರ್ಯ ಆಕಾಶದಷ್ಟು. ನಮ್ಮ ತಂದೆಯವರ ನಂತರ ಇಂತಹ ಉನ್ನತ ಗುಣಗಳುಳ್ಳ ನೀನು ರಾಜನಾದುದ್ದೇ ಸರಿ, ಅದೇ ಉಚಿತ. ಈಗ ನೀನು ನಮಗೆ ಮಾತ್ರವಲ್ಲ, ನಮ್ಮ ಪ್ರಜೆಗಳಿಗೂ ತಂದೆಯಂತೆ. ಸನಕಾದಿ ಮಹರ್ಷಿಗಳಿಗೆ ನನ್ನ ಪ್ರಣಾಮಗಳು. ನೀವು ಕ್ಷೇಮವಾಗಿರುವಿರೆಂದು ನಾನು ಭಾವಿಸುತ್ತೇನೆ. ನಾವು ಕ್ಷೇಮವಾಗಿದ್ದೇವೆ. ನೀವು 4 ಸೋದರರನ್ನು ಒಟ್ಟಿಗೆ ಕಂಡು ನಮಗೆ ಸಂತೋಷವಾಗಿದೆ. ರಾಮನ ರಾಜ್ಯ ಕ್ಷೇಮದಿಂದ ಸುಖ ಸಮೃದ್ಧಿಯಿಂದ ತುಂಬಿರುವುದನ್ನು ಕಂಡು ಬಂದಿದ್ದೇವೆ. ಮಹಾನುಭಾವ ರಾಮಚಂದ್ರ, ಮಹರ್ಷಿ ಅಗಸ್ತ್ಯರಿಂದ ನಿನ್ನ ದಿವ್ಯ ಚರಿತ್ರೆಯನ್ನು ಕೇಳಿ ನಿನ್ನನ್ನು ಕಂಡು ಹೋಗಲು ಬಂದಿದ್ದೇವೆ. ಮುನಿಶ್ರೇಷ್ಠರೇ, ನಾನಿಂದು ಧನ್ಯನಾದೆ.
ನಿಮ್ಮಂತಹ ಮಹಿಮರ ದರ್ಶನ ಮಾತ್ರದಿಂದಲೇ ಪಾಪಗಳೆಲ್ಲವೂ ನಾಶವಾಗಿ ಹೋಗುತ್ತವೆ. ನಿಮ್ಮಂತಹ ಸಜ್ಜನರ ಸಹವಾಸ ಭಾಗ್ಯವಶದಿಂದ ಲಭಿಸುತ್ತದೆ. ಯಾವುದೇ ಪ್ರಯತ್ನವಿಲ್ಲದೆ ಭವಬಂಧನದಿಂದ ಮುಕ್ತಿ ದೊರೆಯುತ್ತದೆ. ನಿನ್ನ ಲೀಲಾ ನಾಟಕಕ್ಕೆ ಸಾಟಿ ಇಲ್ಲ ಭಗವಂತ. ನಿನಗೆ ಜಯವಾಗಲಿ. ನೀನೇ ಅನಂತ, ಅನಾಮಯ, ನಿರ್ವಿಕಾರ, ಕರುಣಾಮಯ, ತ್ರಿಗುಣ ರಹಿತನೇ, ಗುಣಸಾಗರನೇ, ನಿನಗೆ ಜಯವಾಗಲಿ. ನೀನೇ ಸುಂದರ, ನೀನೇ ಅತಿ ಸಮರ್ಥ, ಇಂದಿರಾ ರಮಣ, ಭೂಧರ, ನಿನಗೆ ಜಯವಾಗಲಿ. ಅಪ್ರಮೇಯ, ಜನ್ಮರಹಿತ, ಜ್ಞಾನಾಧಾರ, ನಿರಹಂಕಾರ, ನಿನಗೆ ಜಯವಾಗಲಿ. ಹೇ ನಿರಂಜನ, ಅನಂತ ರೂಪ, ಸರ್ವವ್ಯಾಪಕ, ಸರ್ವರ ಹೃದಯಾಂತರ್ಯಾಮಿ, ಜನನ ಮರಣಗಳ ಚಕ್ರದಿಂದ ಮುಕ್ತಿ ಕೊಡು ಶ್ರೀರಾಮ, ದಯೆ ತೋರು. ಹೇ ಪರಮಾನಂದ ಸ್ವರೂಪ, ಕೃಪಾನಿಧಿ, ನಿನ್ನಲ್ಲಿ ನಮಗೆ ಸ್ಥಿರವಾದ ಭಕ್ತಿಯನ್ನು ಕರುಣಿಸು. ಹೇ ರಘುನಂದನ, ತಾಪತ್ರಯ ವಿನಾಶಕವಾದ ನಿರ್ಮಲ ಭಕ್ತಿಯನ್ನು ಕರುಣಿಸು. ಶರಣಾಗತ ರಕ್ಷಕ, ಮೋಹ ಮಮಕಾರಗಳ ಬಲೆಯಿಂದ ಬಿಡಿಸು. ರಾಮಚಂದ್ರ, ಭಕ್ತವತ್ಸಲ, ಭಕ್ತರನ್ನು ಉದ್ಧರಿಸು. ಸನಕ ಸನಂದಾದಿ ಮಹರ್ಷಿಗಳೇ, ಸಜ್ಜನರು ಸದ್ಭಕ್ತಿಯಿಂದ ಮಾಡಿರುವ ಕೋರಿಕೆ ಎಲ್ಲ ಖಂಡಿತ ಈಡೇರುತ್ತವೆ. ನಿಮ್ಮ ಬಯಕೆ ಎಲ್ಲ ಸಫಲವಾಗುತ್ತವೆ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಪ್ರಭು, ನಿಮ್ಮನ್ನು ಕಾಣಲು ಸನಕಾದಿ ಮುನಿಗಳು ಬಂದಿದ್ದರಂತೆ? ಹೌದು ಜಾನಕಿ, ಅವರು ಬಂದಿದ್ದರು. ಅವರು ಮಹಾಜ್ಞಾನಿಗಳು, ಸತ್ಯದ ಸ್ವರೂಪವನ್ನು ಅರಿತವರು. ಅವರ ಅನುಗ್ರಹವನ್ನು ಪಡೆಯಲು ಮತ್ತೆ ನೀಡಲು ಲೋಕ ಸಂಚಾರವನ್ನು ಮಾಡುತ್ತಿರುತ್ತಾರೆ. ಪ್ರಭು, ನೀವು ಪುರುಷೋತ್ತಮ, ಸತ್ಯ ಪರಾಕ್ರಮಿ, ಸದ್ಗುಣ ಸಂಪನ್ನರೆಂದು ದೇವತೆಗಳು, ಋಷಿ ಮುನಿಗಳು ನಿಮ್ಮನ್ನು ಕಾಣಲು ಬರುತ್ತಿರುತ್ತಾರೆ. ಜಾನಕಿ, ನನ್ನಲ್ಲಿರುವ ಗುಣಗಳು ಅವರಿಗೆ ವಿಶೇಷವಾಗಿ ಕಾಣುವುದು ಅವರ ಔದಾರ್ಯ. ನಾನು ಮಾತ್ರ ಎಲ್ಲದರಲ್ಲೂ ಧರ್ಮವನ್ನೇ ಬಯಸುತ್ತೇನೆ. ತಪಸ್ಸು, ಜ್ಞಾನ ಸಾಧನೆ, ಪರಾಕ್ರಮ ಪ್ರದರ್ಶನ ಯಾವುದೇ ಇರಲಿ, ಅದರ ಉದ್ದೇಶ ಧರ್ಮದಿಂದ ಕೂಡಿರಬೇಕೆಂದು ನಾನು ಬಯಸುತ್ತೇನೆ. ಧರ್ಮವಿಲ್ಲದ ಯಾವುದನ್ನು ನಾನು ಮಾನ್ಯ ಮಾಡುವುದಿಲ್ಲ. ಪ್ರಭು, ಧರ್ಮದ ಆಚರಣೆಯಲ್ಲಿ ಬೇರೆ ಬೇರೆ ವಿಧಾನಗಳಿವೆಯೇ? ಇದ್ದರೆ ಒಂದಕ್ಕೊಂದು ಸಂಬಂಧವಿದೆಯೇ? ಅದರಲ್ಲಿ ಮೂಲ ಧರ್ಮ ಯಾವುದು? ಸೀತೆ, ಪ್ರತಿಯೊಬ್ಬ ಪುರುಷನಿಗೂ ಬೇರೆ ಬೇರೆ ಕರ್ತವ್ಯಗಳಿದ್ದರೂ ಅವುಗಳ ಹಿಂದೆ ಒಂದು ಮೂಲ ಧರ್ಮವಿರುತ್ತದೆ. ಅದಕ್ಕೆ ಅನುಗುಣವಾಗಿ ಕಾಲಧರ್ಮವೂ ಇರುತ್ತದೆ. ಉದಾಹರಣೆಗೆ, ನಾನು ನಿನ್ನ ಪತಿಯಾಗಿ ಈ ಉಪವನದಲ್ಲಿ ವಿಹರಿಸುತ್ತಿರುವುದು ನನ್ನ ಪತಿ ಧರ್ಮ. ಹಾಗೆಯೇ ಪ್ರಾತಃ ಕಾಲದಲ್ಲಿ ದೇವತಾದಿಗಳ ವಂದನೆ, ಸತ್ಕರ್ಮಾನುಷ್ಠಾನದಲ್ಲಿ ಕಳೆಯುವುದು ಧರ್ಮವೇ. ರಾಜನಾದವನು ಸದಾ ಪ್ರಜೆಗಳ ಹಿತಚಿಂತನೆ ಮಾಡುವುದು ರಾಜಧರ್ಮ. ಒಬ್ಬ ವ್ಯಕ್ತಿ ಬೇರೆ ಬೇರೆ ಧರ್ಮಗಳನ್ನು ಪಾಲನೆ ಮಾಡಿದರೂ ಆ ಎಲ್ಲ ಧರ್ಮಗಳಿಗೆ ಮೂಲತಃ ಒಂದು ಪ್ರಧಾನ ಧರ್ಮವಿದ್ದೇ ಇರುತ್ತದೆ. ನಾರಾಯಣ ನಾರಾಯಣ. ದೇವರುಗಳಿಗೆ ನಮೋ ನಮಃ. ಓ, ಸನಕಾದಿ ಮುನಿ ವಂದ್ಯರು, ನಿಮಗೆ ಮಂಗಳವಾಗಲಿ. ಭೂಲೋಕದಿಂದ ಬರುತ್ತಿರುವಂತಿದೆ. ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು ಆದ ನಿಮಗೆ ತಿಳಿಯದೇನಿದೆ ನಾರದರೆ? ನಾವು ಶ್ರೀರಾಮಚಂದ್ರನ ದರ್ಶನ ಮಾಡಿ ಭೂಲೋಕದಿಂದಲೇ ಬರುತ್ತಿದ್ದೇವೆ. ರಾಮಚಂದ್ರನನ್ನು ಕಂಡು ನಾವು ಬಹಳ ಸಂತೋಷಗೊಂಡಿದ್ದೇವೆ. ರಘುನಂದನನ ಕೃಪೆಗೆ ಪಾತ್ರರಾಗಿ ಬಂದಿದ್ದೇವೆ. ಆಹಾ,
ಎಂತಹ ಪ್ರಿಯವಾರ್ತೆಯನ್ನು ಹೇಳಿದ್ರಿ ಮುನಿವರಿಯರೇ. ರಾಮಚಂದ್ರನ ದರ್ಶನ ಮಾಡಿ ಬಂದ ನಿಮ್ಮ ದರ್ಶನ ಮಾಡಿದ ನಾನು ಧನ್ಯನಾದೆ. ಅಯೋಧ್ಯೆಯಲ್ಲಿ ಎಲ್ಲರೂ ಕುಶಲವೇ? ಧರ್ಮಾತ್ಮನಾದ ಶ್ರೀರಾಮಚಂದ್ರನೇ ಆಳುತ್ತಿರುವಾಗ ಕುಶಲಕ್ಕೇನು ಕೊರತೆ? ಅಲ್ಲಿ ಎಲ್ಲರೂ ಕುಶಲವಾಗಿದ್ದಾರೆ. ಧರ್ಮವಲ್ಲಿ 4 ಕಾಲ ಮೇಲೆ ಭದ್ರವಾಗಿ ನಿಂತಿದೆ. ಶ್ರೀಮನ್ನಾರಾಯಣ ಮಾನುಷ ರೂಪ ಧರಿಸಿ ರಾಮನಾಗಿ ಲೋಕೋದ್ಧಾರ ಮಾಡುತ್ತಿದ್ದಾನೆ. ಮಾನವ ಸಹಜವಾದ ಸುಖ ದುಃಖಗಳಿಗೆ ತಾನೂ ಒಳಗಾಗುತ್ತಾ ಎಲ್ಲರಿಗೂ ಧರ್ಮದ ಮಹತ್ವವನ್ನು ತಿಳಿಸಿಕೊಡುತ್ತಿದ್ದಾನೆ. ರಾವಣ ಮೊದಲಾದ ರಾಕ್ಷಸ ಸಂಹಾರ ಮಾಡಿ ಸಜ್ಜನರ ಭಯ ನಿವಾರಣೆ ಮಾಡಿದ ರಾಮಚಂದ್ರ ಈಗ ನಿರ್ಭಯವಾಗಿ ಧರ್ಮಾಚರಣೆ ಮಾಡಲು ಲೋಕಕ್ಕೆ ಪ್ರೇರಣೆ ನೀಡುತ್ತಿದ್ದಾನೆ. ಭಲೆ ರಾಮರಾಜ್ಯವು ಧರ್ಮರಾಜ್ಯವಾಗಿ ರೂಪುಗೊಳ್ಳುತ್ತಿರುವುದನ್ನು ಕೇಳಿ ರೋಮಾಂಚನವಾಗುತ್ತಿದೆ. ಕಾಲನಿಯಮದಂತೆ ಧರ್ಮವು ಕೃತಯುಗದಲ್ಲಿ 4 ಕಾಲಿನಲ್ಲಿ, ತ್ರೇತಾಯುಗದಲ್ಲಿ 3 ಕಾಲಿನಲ್ಲಿ, ದ್ವಾಪರದಲ್ಲಿ 2 ಕಾಲಿನಲ್ಲಿ ಮತ್ತು ಕಲಿಯುಗದಲ್ಲಿ 1 ಕಾಲಿನಲ್ಲಿ ನಿಂತು ಕ್ರಮೇಣ ಕ್ಷೀಣವಾಗುತ್ತದೆ. ಅಂದರೆ ತ್ರಿಪಾದಿಯಾಗಿರಬೇಕಾದ ಧರ್ಮವು ರಾಮರಾಜ್ಯದಲ್ಲಿ ಚತುಷ್ಪಾದಿಯಾಗಿರುವುದೇ ವಿಶೇಷ. ಪ್ರಭು, ಆದರೆ ಎಲ್ಲ ರೀತಿಯಿಂದಲೂ ಧರ್ಮ ಪರಿಪಾಲನೆ ಮಾಡಿದರೂ ಕೆಲವು ಸಲ ಪ್ರತಿಕೂಲ ಪರಿಣಾಮ ಉಂಟಾಗುವುದು ಏಕೆ ಸ್ವಾಮಿ? ನಮ್ಮ ಅನುಭವಗಳ ಆಧಾರದ ಮೇಲೆ ನೀನು ಹೀಗೆ ಹೇಳುತ್ತಿದೆಯಾ? ಹೌದು ಸೀತೆ, ನಿಜ. ಆ ಧರ್ಮದ ಕಾರಣದಿಂದಲೇ ನಮಗೆ ಕಷ್ಟಗಳು ಒದಗಿದವು. ಆದರೆ ಆ ಧರ್ಮ ಪಾಲನೆಯ ತೃಪ್ತಿ ಮತ್ತು ಸಮಾಧಾನ ನಮ್ಮಲ್ಲಿತ್ತಲ್ಲವೇ? ಅದರಲ್ಲಿ ನಾವು ಸುಖದ ಭಾವನೆಗಳನ್ನು ಅನುಭವಿಸಿದ್ದವಲ್ಲವೇ? ಆ ಧರ್ಮ ಪಾಲನೆಯ ಪರಿಣಾಮದಿಂದಲೇ ಇಂದು ನಮಗೆ ಸುಖ ಸಂತೋಷಗಳು ಲಭಿಸಿವೆ. ನಮ್ಮಲ್ಲಿ ಆ ಧರ್ಮ ನಿಷ್ಠೆ ಇದ್ದಾಗ ಅದರ ಪಾಲನೆಯಲ್ಲಿ ಸಂತೋಷ ದೊರೆಯುತ್ತದೆ. ಅಲ್ಲಿ ವೈಯಕ್ತಿಕವಾದ ಪ್ರಾಪಂಚಿಕ ಸುಖಗಳು ಗಣನೆಗೆ ಬರುವುದಿಲ್ಲ ಅಲ್ಲವೇ? ಸರಿಯಾಗಿ ಅರ್ಥ ಮಾಡಿಕೊಂಡಿರುವೆ ಸೀತೆ. ಈ ಧರ್ಮದ ಅರ್ಥ ಎಲ್ಲರಿಗೂ ಆಗಬೇಕು. ಅಂದರೆ? ಹೌದು ಸೀತೆ, ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯಲ್ಲೂ ಈ ಧರ್ಮದ ಜಾಗೃತಿ ಮೂಡಿಸಬೇಕು. ಎಲ್ಲರೂ ಧರ್ಮ ಪರಾಯಣರಾದರೆ ರಾಜನ ಕೆಲಸ ಹಗುರವಾಗುತ್ತದೆ. ಆದರೆ ಅದಕ್ಕೆ ಮೊದಲು ನಾವು ಧರ್ಮವನ್ನು ಪಾಲಿಸಿ ತೋರಿಸಬೇಕು. ಎಲ್ಲರಿಗೂ ನೀವು ಉತ್ತಮ ದೃಷ್ಟಾಂತವಾಗಿದ್ದೀರಿ. ನಿಮ್ಮ ಪ್ರಜೆಗಳು ಈಗಾಗಲೇ ನಿಮ್ಮನ್ನು ಅನುಸರಿಸಿ ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದಾರೆ. ಧರ್ಮದಲ್ಲಿನ ನಿನ್ನ ಆಸಕ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತದೆ. ಇರಬೇಕಾದದ್ದೇ ಅಲ್ಲವೇ ಪ್ರಭು? ಕೇಳುವವರಲ್ಲಿ ಶ್ರದ್ಧೆ ಇದ್ದರೆ ಹೇಳುವುದು ಸುಲಭ. ಇದು ಆ ರಾಮನ ಮಹಿಮೆ ಅಲ್ಲದೆ ಬೇರೆ ಏನೂ ಅಲ್ಲ. ನಿಮ್ಮ ಮಾತು ನಿಜ ದೇವರ್ಷಿಗಳೇ. ಇದಕ್ಕೆಲ್ಲ ರಾಮನ ಮಹಿಮೆಯೇ ಕಾರಣ. ಹೌದು, ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ, ರಾಮನಿದ್ದ ಕಡೆ ಧರ್ಮ, ಧರ್ಮದ ನೆಲೆಯೇ ರಾಮಚಂದ್ರನೆಂಬುದು ಪರಮ ಸತ್ಯ. ಹೌದು, ಅಂತ ಪುಣ್ಯಾತ್ಮನ ಸಾನ್ನಿಧ್ಯದಲ್ಲಿ ಅವನ ವ್ಯಕ್ತಿತ್ವದ ಪ್ರಭಾವದಿಂದ ನಾಡೆಲ್ಲ ಸಮೃದ್ಧಿಯಿಂದ ಕೂಡಿರುತ್ತದೆ. ಸರ್ವಜೀವಿಗಳು ಸುಖ ಸಂತೋಷದಿಂದಿರುತ್ತವೆ. ಮುನಿಪುಂಗವರೇ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನಾನು ಈಗಲೇ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ಸಂದರ್ಶನ ಮಾಡಬೇಕು ಎನಿಸುತ್ತಿದೆ. ಅದು ಅತ್ಯಂತ ಪುಣ್ಯ ಕಾರ್ಯವೆಂಬ ಭಾವನೆ ನನಗೆ ಬರುತ್ತಿದೆ. ಇಲ್ಲ, ನಾನಿನ್ನು ತಡ ಮಾಡುವುದಿಲ್ಲ. ಈಗಲೇ ಅಯೋಧ್ಯೆಗೆ ಹೋಗುತ್ತೇನೆ. ನಾರಾಯಣ ನಾರಾಯಣ. ನಿಮಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಜಗದಾನಂದಕಾರಣ ಜಯ ಜಯ ರಾಮ ನಾರಾಯಣ ಹರಿನಾರಾಯಣ ಹರಿನಾರಾಯಣ ಜಗದಾನಂದಕಾರಣ ಜಯ ಜಯ ರಾಮ
ಭುವಿಯ ಜನರೇ ಭಾಗ್ಯವಂತರು ಹರಿಯನ್ನು ದೊರೆಯಾಗಿ ಪಡೆದಿಹರು. ಭುವಿಯ ಜನರೇ ಭಾಗ್ಯವಂತರು ಹರಿಯನ್ನು ದೊರೆಯಾಗಿ ಪಡೆದಿಹರು. ರಾಮನ ನೀತಿಯ ಅನುಸರಿಸಿ ಸುಖ ಸಮೃದ್ಧಿಯ ಗಳಿಸಿಹರು. ರಾಮನ ನೀತಿಯ ಅನುಸರಿಸಿ ಸುಖ ಸಮೃದ್ಧಿಯ ಗಳಿಸಿಹರು. ಜಗದಾನಂದ ಕಾರಣ ಜಯ ಜಯ ರಾಮ ನಾರಾಯಣ ಹರಿನಾರಾಯಣ ಹರಿನಾರಾಯಣ. ದೇವರ್ಷಿ ನಾರದ ಮಹಾಮುನಿಗಳಿಗೆ ಈ ದಶರಥ ಪುತ್ರರ ಪ್ರಣಾಮಗಳು. ರಾಮಚಂದ್ರ, ರಘುವಂಶದ ಕೀರ್ತಿ ಚಿರಸ್ಥಾಯಿಯಾಗಲಿ. ಬ್ರಹ್ಮ ಮಾನಸ ಪುತ್ರರಾದ ನಾರದರೆ, ನಿಮ್ಮ ದರ್ಶನದಿಂದ ನಾವು ಧನ್ಯರಾದೆವು. ದಯಮಾಡಿ ಪೀಠವನ್ನು ಅಲಂಕರಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ. ರಾಮಚಂದ್ರ, ನನ್ನ ಕುತೂಹಲಕ್ಕೆ ಸಮಾಧಾನ ದೊರೆತರೆ ಅದೇ ನನಗೆ ದೊಡ್ಡ ಸತ್ಕಾರ. ದೇವರ್ಷಿ, ತಮಗೆ ತಿಳಿಯದಿರುವುದೇನಿದೆ? ಆದರೆ ಯಾವ ವಿಷಯದಲ್ಲಿ ತಮ್ಮ ಕುತೂಹಲವಿದೆಯೋ ಅದನ್ನು ತಿಳಿಸಿದರೆ ಅದಕ್ಕೆ ತಕ್ಕ ಸಮಾಧಾನ ಹೇಳಲು ಪ್ರಯತ್ನಿಸುತ್ತೇನೆ. ಆಹಾ, ಜಗನ್ನಾಟಕ ಸೂತ್ರಧಾರ, ಮಾನವ ರೂಪದ ನಿನ್ನ ಲೀಲೆ ಮನೋಹರವಾಗಿದೆ. ಧರ್ಮ ಪ್ರವರ್ಧನೆಗಾಗಿ ನೀನು ಮಾಡುತ್ತಿರುವ ಪ್ರಯತ್ನ ಪ್ರಶಂಸಾರ್ಹವಾಗಿದೆ. ಮಹರ್ಷಿಗಳು ಸೇರಿದಂತೆ ಸಾತ್ವಿಕ ಸಜ್ಜನರೆಲ್ಲ ನಿನ್ನನ್ನು ಕೊಂಡಾಡುತ್ತಿದ್ದಾರೆ. ಅದು ಹೇಗೆ ಸಾಧ್ಯ ಎಂದು ತಿಳಿಯಲು ಬಂದಿದ್ದೇನೆ. ಅಂದರೆ ತ್ರಿಲೋಕ ಸಂಚಾರಿಗಳಾದ ನಾರದರು ಈಗ ಅಯೋಧ್ಯೆಯ ಸಂಚಾರಕ್ಕೆ ಬಂದಿರುವಂತೆ ಕಾಣುತ್ತಿದೆ. ಹಾಗೆ ತಿಳಿದುಕೋ. ಜೊತೆಗೆ ರಾಮರಾಜ್ಯದ ವೈಭವವನ್ನು ಕಣ್ಣಾರೆ ಕಾಣುವ ಆಸೆಯೂ ನನಗಿದೆ. ಅದಕ್ಕೇನು, ನನ್ನ ಸೋದರರಾದ ಲಕ್ಷ್ಮಣ, ಭರತ, ಶತ್ರುಘ್ನರು ನಮ್ಮ ರಾಜ್ಯದಲ್ಲಿ ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗುತ್ತಾರೆ. ನೀವು ಯಾರನ್ನು ಏನು ಬೇಕಾದರೂ ಕೇಳಬಹುದು. ಬಹಳ ಸಂತೋಷ ರಾಮಚಂದ್ರ. ನಿನ್ನ ಸಹೋದರರು ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತಾರೆನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ನನಗೆ ಇನ್ನೊಂದು ಹಂಬಲವಿದೆ ರಾಮಚಂದ್ರ. ಅದೇನಿದ್ರು ಹೇಳಿ ಮುನೀಂದ್ರ. ಧರ್ಮಪಾಲಕನಾದ ನಿನ್ನ ನಾಡು ಧರ್ಮ ರಾಜ್ಯವಾಗಿರುವುದನ್ನು ಕಂಡು ಸಂತೋಷ ಪಡಲು ಸಂಚರಿಸುತ್ತೇನೆ. ಅದಿರಲಿ ರಾಮಚಂದ್ರ, ಧರ್ಮದ ಕೆಲವು ವಿಷಯವನ್ನು ನಿನ್ನಿಂದ ತಿಳಿಯಬಯಸುತ್ತೇನೆ. ಬ್ರಹ್ಮ ಮಾನಸ ಪುತ್ರರಾದ ನಿಮಗೆ ಧರ್ಮ ಕರತಲ ಮಲಕ, ಅದನ್ನು ನನ್ನ ಬಳಿ ಕೇಳಬೇಕೆ? ಆಗಲಿ, ನಿಮ್ಮ ಸಂಚಾರವನ್ನು ಮುಗಿಸಿ ಬನ್ನಿ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಸೋದರರೇ, ಚಿಂತಿಸಬೇಡ ಸಹೋದರ. ನಾರದ ಮುನೀಂದ್ರರಿಗೆ ನಾವು ನಗರ ಸಂಚಾರ ಮಾಡಿಸುತ್ತೇವೆ. ಮುನೀಂದ್ರರೇ, ಬನ್ನಿ. ಏಕೆ ಸ್ವಾಮಿ ಹಾಗೆ ನೋಡುತ್ತಿರುವಿರಿ? ಮಾಂಡವಿ, 14 ವರ್ಷಗಳ ನಂತರವೂ ನಿನ್ನ ಸೌಂದರ್ಯ ಕಿಂಚಿತ್ತು ಕಾಂತಿಯನ್ನು ಕಳೆದುಕೊಂಡಿಲ್ಲ. ನಾವು ಮಿಥಿಲೆಯಲ್ಲಿ ವಿವಾಹವಾದಾಗ ಹೇಗಿದೆಯೋ ಈಗಲೂ ಹಾಗೆಯೇ ಕಾಣಿಸುತ್ತಿರುವೆ. ನನ್ನ ಸೌಂದರ್ಯ ಹೇಗಿದೆಯೋ ಏನು, ಆದರೆ ನಿಮ್ಮ ಪ್ರೇಮ ಮಾತ್ರ ಅಂದಿನಂತೆಯೇ ಇದೆ. ಆ ನಿಮ್ಮ ಪ್ರೇಮದ ಕಣ್ಣಿಗೆ ನಾನು ಅಂದಿನಂತೆಯೇ ಕಾಣುತ್ತಿರಬಹುದು. ಇರಬಹುದು. ಪ್ರೇಮದ ಕಣ್ಣಿಗೆ ಎಲ್ಲವೂ ಸುಂದರವಾಗಿ ಕಾಣುವುದರಲ್ಲಿ ಆಶ್ಚರ್ಯವೇನಿದೆ? ಪ್ರೇಮವಿದ್ದ ಕಡೆ ಕುರೂಪವೂ ಸುರೂಪವಾಗಿ ಕಾಣಬಹುದು. ಹೌದು ಸ್ವಾಮಿ, ಪ್ರೇಮಕ್ಕೆ ಅಪಾರವಾದ ಶಕ್ತಿ ಇದೆ ಎನ್ನುತ್ತಾರೆ. ಪ್ರೇಮವು ದುಃಖವನ್ನು ಮರೆಸುತ್ತದೆ, ಹೊಸ ಚೈತನ್ಯವನ್ನು ತುಂಬುತ್ತದೆ. ಅಂದರೆ ನಿನ್ನ ಮಾತಿನ ಅರ್ಥ ನನ್ನ ಪ್ರೇಮಕ್ಕೆ
ನಿನ್ನ ದುಃಖವನ್ನು ಮರೆಸುವ ಶಕ್ತಿ ಇದೆ ಎಂದೇ? ನನ್ನ ದುಃಖ ಮಾತ್ರವಲ್ಲ, ನನ್ನ ಅತ್ತೆಯವರ ದುಃಖವನ್ನು ನಿವಾರಿಸುವ ಶಕ್ತಿ ನಿಮ್ಮ ಪ್ರೇಮಕ್ಕಿದೆ. ಅತ್ತೆಯವರು ಅಂದರೆ? ಅದೇ ಪ್ರಭು, ನನ್ನ ಅತ್ತೆಯವರು ನಿಮ್ಮ ಮಾತೆ ಕೈಕೆಯವರು. ಅವರಿಗೇನಾಗಿದೆ? ಅವರಿಗಾವ ದುಃಖ? ರಾಮಚಂದ್ರ, ಸೀತೆ ಎಲ್ಲರೂ ನನ್ನ ಅತ್ತೆಯವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರ ನೋವು ನಿವಾರಿಸಲು ಪ್ರಯತ್ನಿಸುತ್ತಿದ್ದಾರೆ. ನಾನು ಮಾತ್ರ ಆ ಕೆಲಸ ಮಾಡಲಿಲ್ಲ ಎಂದು ಪರೋಕ್ಷವಾಗಿ ಹೇಳುತ್ತಿರುವೆಯಾ? 14 ವರ್ಷಗಳ ಹಿಂದಿನ ನಿಮ್ಮ ಆಕ್ರೋಶ, ಅಸಮಾಧಾನ ಇಂದು ನಿಮ್ಮ ಮನಸ್ಸಿನಲ್ಲಿ ಇದೆ ಎಂಬ ಚಿಂತೆ ಅವರನ್ನು ಬಾಧಿಸುತ್ತಿದೆ. ನನ್ನ ಅಂದಿನ ಅಸಮಾಧಾನ, ಆಕ್ರೋಶಗಳಿಗೆ ಕಾರಣವಿರಲಿಲ್ಲವೇ ಮಾಂಡವಿ? ಇತ್ತು ಸ್ವಾಮಿ, ಆದರೆ ಈಗ ಸಂದರ್ಭ ಬದಲಾಗಿದೆ. ನೋವು ನಲಿವಾಗಿದೆ, ಕತ್ತಲು ಬೆಳಕಾಗಿದೆ. ಅತ್ತೆಯವರಿಗೂ ಕೂಡ ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಬೆಂದಾಗಿದೆ. ಅದು ನನಗೆ ತಿಳಿದಿದೆ ಮಾಂಡವಿ. ಅಂದ ಮೇಲೆ ನೀವು ನಿಮ್ಮ ಮಾತೆಯವರನ್ನು ನಿಮ್ಮ ಪ್ರೀತಿಯ ಮಾತುಗಳಿಂದ ಸಾಂತ್ವನಗೊಳಿಸಬಹುದಲ್ಲವೇ? ಆಗಲಿ ಮಾಂಡವಿ, ನಾನು ಆ ಪ್ರಯತ್ನವನ್ನು ಪಡುತ್ತೇನೆ. ನನಗೀಗ ಸಮಾಧಾನವಾಯಿತು. ಅಲ್ಲಿ ನೋಡಿ. ಸೋದರರೇ, ನಾವು ಅಂದುಕೊಂಡದ್ದನ್ನು ತಿಳಿದುಕೊಳ್ಳಲು ಈ ಹನುಮಂತನೇ ಸೂಕ್ತ ವ್ಯಕ್ತಿ ಎನಿಸುತ್ತದೆ. ಹೌದು ಭರತ, ಹನುಮಂತನಿಗೆ ರಾಮನ ಮೇಲೆ ಅಪಾರವಾದ ಭಕ್ತಿ, ರಾಮನಿಗೂ ಹನುಮಂತನ ಮೇಲೆ ಅಪಾರವಾದ ಪ್ರೇಮ. ಅಂದ ಮೇಲೆ ನಮಗಿಂತ ಹೆಚ್ಚು ಸಲಿಗೆಯಿಂದ ಹನುಮಂತ ರಾಮನೊಂದಿಗೆ ಮಾತನಾಡಬಹುದು. ಅದೇ ಸಲಿಗೆಯಿಂದ ರಾಮ ಅವನಿಗೆ ವಿಷಯವನ್ನು ತಿಳಿಸಬಹುದು. ನಡೆಯಿರಿ, ಹಾಗಾದರೆ ನಾವು ಹೋಗಿ ಹನುಮಂತನೊಂದಿಗೆ ಮಾತನಾಡೋಣ. ರಾಮ ಧ್ಯಾನದಲ್ಲೇ ತಲ್ಲೀನನಾಗಿರುವ ಹನುಮಂತನೊಂದಿಗೆ ನಾವು ಧೈರ್ಯವಾಗಿ ಮಾತನಾಡಬಹುದು. ಹಾಗಾದರೆ ಬನ್ನಿ, ಹನುಮಂತನ ಬಳಿಗೆ ಹೋಗೋಣ. ಅಂಜನಾಸುತ ಹನುಮಂತನಿಗೆ ಪ್ರಣಾಮಗಳು. ದಶರಥ ಪುತ್ರರಿಗೆ, ರಾಮ ಸೋದರರಿಗೆ ನನ್ನ ಪ್ರಣಾಮಗಳು. ಮೂವರು ಒಟ್ಟಿಗೆ ಬಂದಿರುವುದನ್ನು ನೋಡಿದರೆ ಏನೋ ವಿಷಯವಿರಬೇಕೆನಿಸುತ್ತಿದೆ. ನನ್ನ ಪ್ರಭು ರಾಮಚಂದ್ರ ಏನಾದರೂ ಸಂದೇಶವನ್ನು ಕಳಿಸಿರುವರೆ, ಸೇವಾಭಾಗ್ಯವನ್ನು ಕರುಣಿಸಿರುವರೆ? ಇಲ್ಲ ಹನುಮಂತ, ನಮ್ಮ ಪರವಾಗಿ ನಮ್ಮ ಸೋದರ ಶ್ರೀರಾಮಚಂದ್ರನಿಗೆ ನೀನೇ ಒಂದು ಸಂದೇಶವನ್ನು ಹೇಳಬೇಕೆಂದು ನಾವು ನಿನ್ನನ್ನು ಕೋರಿಕೊಳ್ಳಲು ಬಂದಿದ್ದೇವೆ. ನಿಮ್ಮ ಸಂದೇಶವನ್ನು ನಾನು ಹೇಳಬೇಕೇ? ಹೌದು ಮಾರುತಿ, ಸರ್ವಜ್ಞನಾದ ರಾಮನಿಂದ ನಾವು ಕೆಲವು ವಿಷಯಗಳನ್ನು ತಿಳಿಯಬೇಕಾಗಿದೆ. ಆ ಕೆಲಸವನ್ನು ನೀನು ಮಾಡಬೇಕೆಂಬುದು ನಮ್ಮ ಆಸೆ. ರಾಮ ಸೋದರರೇ, ದಯಾಮಯನಾದ ರಾಮನ ಬಳಿ ಸೋದರರಾದ ನೀವು ಮಾತನಾಡಲು ಸಂಕೋಚವೇ? ನೀವು ಕೇಳಿದರೆ ಶ್ರೀರಾಮಚಂದ್ರ ಖಂಡಿತವಾಗಿಯೂ ನಿಮ್ಮ ಸಂದೇಹಗಳನ್ನು ಪರಿಹರಿಸುತ್ತಾರೆ. ಆದರೆ ಪರಮ ಭಕ್ತನಾದ ನೀನೇ ಅದಕ್ಕೆ ಸೂಕ್ತವೆಂದು ನಮ್ಮ ಭಾವನೆ.
ಆದ್ದರಿಂದ ನಮ್ಮ ಪರವಾಗಿ ನೀನೇ ಕೇಳಬೇಕೆಂದು ನಮ್ಮ ಅಭಿಪ್ರಾಯ. ಆಗಲಿ, ನಾನೇ ಕೇಳುತ್ತೇನೆ. ಏನು ಕೇಳಬೇಕೆಂದು ಹೇಳಿ. ಪ್ರಭು, ಏಕೆ ನಗುತ್ತಿರುವಿರಿ? ಏನಾದರೂ ನೆನಪಾಯಿತೆ? ಏನಿಲ್ಲ ಸೀತೆ, ನಿತ್ಯವೂ ಹಲವರು ನನ್ನೊಂದಿಗೆ ಹಲವು ಮಾತುಗಳನ್ನಾಡುತ್ತಾರೆ. ಅವುಗಳಲ್ಲಿ ಕೆಲವು ಮಾತುಗಳನ್ನು ನೆನೆದು ನನಗೆ ನಗು ಬಂತಷ್ಟೆ. ಅಂದರೆ ನಾನು ಕೇಳಿದ ವಿಷಯಗಳು ನಿಮಗೆ ನಗು ತರಿಸುತ್ತವೆಯೇ? ಇಲ್ಲ ಸೀತೆ, ನೀನು ನಗು ತರಿಸುವಂತಹ ಯಾವ ಮಾತುಗಳನ್ನು ಆಡಲಿಲ್ಲ. ನೀನು ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಹಲವು ಗಂಭೀರವಾದ ಮಾತುಗಳನ್ನು ನನ್ನೊಂದಿಗೆ ಚರ್ಚಿಸಿರುವೆ. ಹೌದು ಸ್ವಾಮಿ, ಈಗಲೂ ನಿಮ್ಮೊಡನೆ ಅನೇಕ ವಿಷಯಗಳನ್ನು ತಿಳಿಯಬೇಕೆಂಬ ಆಸೆ ಇದೆ. ಸೀತೆ, ನಮ್ಮ ವನವಾಸದಲ್ಲಿ ನಾವು ಧರ್ಮ ಜಿಜ್ಞಾಸೆ ನಡೆಸಿದೆವು. ಈಗ ಧರ್ಮ ಪರಿಪಾಲನೆಯ ಸಮಯ ಬಂದಿದೆ. ನೀವು ಈಗ ಆ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿರುವಿರಿ ಪ್ರಭು. ಸೀತೆ, ರಾಜನಾದವನಿಗೆ ಪ್ರಮುಖವಾಗಿ 2 ಕರ್ತವ್ಯಗಳಿರುತ್ತವೆ. ಒಂದು, ಪ್ರಜೆಗಳು ಸುಖ ಸಮೃದ್ಧಿಯಿಂದ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು. 2, ಅದೇ ಪ್ರಜೆಗಳು ಧರ್ಮದ ದಾರಿಯನ್ನು ಬಿಡದೆ ಗುಣವಂತರಾಗಿ ಪ್ರೀತಿ ಸೌಹಾರ್ದಗಳಿಂದ ಇರುವುದರ ಬಗ್ಗೆ ಗಮನ ಕೊಡುವುದು. ಅಂದರೆ ನಮ್ಮ ಪ್ರಜೆಗಳಿಗೆ ಧರ್ಮ ನೀತಿಗಳನ್ನು ತಿಳಿಸಿಕೊಡಬೇಕೆಂದು ಅರ್ಥವಲ್ಲವೇ? ಹೌದು ಸೀತೆ, ಸುಖ ಸಮೃದ್ಧಿಗೆ ಅಗತ್ಯವಾದದ್ದು ಹೃದಯ ಸಂಸ್ಕಾರ. ಅದು ನಮ್ಮ ನಡವಳಿಕೆಯನ್ನು ತಿದ್ದಿ ತೀಡಿ ನಮ್ಮನ್ನು ಸಂಸ್ಕೃತವಂತರನ್ನಾಗಿ ಮಾಡುತ್ತದೆ. ಧರ್ಮದ ಅರಿವು ಮತ್ತು ಪಾಲನೆ ನಮ್ಮ ಪರಿವಾರದಲ್ಲೂ ಇರಬೇಕು. ನಮ್ಮ ಪರಿವಾರವೆಂದರೆ ಪ್ರಜಾಪಾಲನೆಯ ಕರ್ತವ್ಯದಲ್ಲಿರುವ ನಾನು, ನನ್ನ ಸೋದರರು, ಮಂತ್ರಿ, ಸೇನಾಧಿಪತಿಗಳು ಇತ್ಯಾದಿ. ನಾವೆಲ್ಲರೂ ನಡೆದು ತೋರಿದರೆ ತಾನೇ ನಮ್ಮ ಪ್ರಜೆಗಳು ಅದನ್ನು ಅನುಸರಿಸಿ ನಡೆಯುವುದು. ಅಂಥ ಕರ್ತವ್ಯಗಳು ಯಾವುವು ಪ್ರಭು? ಪ್ರಜೆಗಳು ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಶ್ರಮದಿಂದ ಉತ್ಪತ್ತಿ ಮಾಡುವುದರತ್ತ ನೆರವು ನೀಡುವುದು. ಪ್ರಜೆಗಳಿಗೆ ಭಾರವಾಗದಂತೆ ಕರ ಸಂಗ್ರಹ ಮಾಡಿ ಬೊಕ್ಕಸವನ್ನು ಸುಸ್ಥಿತಿಯಲ್ಲಿರಿಸಿ ರಕ್ಷಣಾ ವ್ಯವಸ್ಥೆಗಳಿಗೆ ಗಮನ ಕೊಡುವುದು. ಅಷ್ಟು ಮಾಡಿದರೆ ಸಾಕೆ? ಮಳೆ ಬೆಳೆಗಳಾಗದಿದ್ದರೆ ಕಷ್ಟವಾಗುವುದಿಲ್ಲವೇ? ಹೌದು ಸೀತೆ, ಅದನ್ನು ನಾವು ಗಂಭೀರವಾಗಿ ಆಲೋಚಿಸಬೇಕು. ದೇವತೆಗಳ ಕೃಪೆಯಿಂದಲೇ ಪ್ರಕೃತಿ ಪ್ರಸನ್ನವಾಗಿರುತ್ತದೆ. ಆ ದೇವತೆಗಳ ಕೃಪೆಗಾಗಿ ನಾವು ಆಗಾಗ ಯಜ್ಞ ಯಾಗಾದಿಗಳನ್ನು ಆಚರಿಸುತ್ತಿರಬೇಕು. ಅಂದರೆ ನೀವು ಯಾವುದಾದರೂ ಯಜ್ಞವನ್ನು ಮಾಡಲು ಆಲೋಚಿಸಿರುವಿರಾ? ಖಂಡಿತ ಮಾಡುತ್ತೇನೆ ಸೀತೆ. ನಮ್ಮ ನಾಡಿನ ಶಾಂತಿ ಸುಭಿಕ್ಷೆಗಾಗಿ ನಾನು ಯಜ್ಞಗಳನ್ನು ಆಚರಿಸುತ್ತೇನೆ. ಆ ಬಗ್ಗೆ ಕುಲಗುರುಗಳಾದ ಪೂಜ್ಯ ವಸಿಷ್ಠರೊಂದಿಗೆ ನಾನು ಚರ್ಚಿಸುತ್ತೇನೆ. ಮಾತೆ, ಪ್ರಣಾಮಗಳು. ಭರತ,
ಪುತ್ರ ನನ್ನ ಪುತ್ರ ಭರತ ನೀನು ಬಂದಿರುವೆಯಾ? ನಿಜವಾಗಿಯೂ ನೀನು ಬಂದಿರುವೆಯಾ ಭರತ? ಸಂದೇಹವೇಕೆ ಮಾತೆ? ನಾನೇ ಸಾಕ್ಷಾತ್ ನಿಮ್ಮ ಪುತ್ರ ಭರತನೇ ಬಂದಿರುವುದು. ಹೌದು, ನಿಜವೇ, ನನ್ನ ಪುತ್ರ ಭರತನೇ ಬಂದಿರುವುದು. ನಿನ್ನನ್ನು ಅನಿರೀಕ್ಷಿತವಾಗಿ ಕಂಡ ಸಂತೋಷದಲ್ಲಿ ಇದು ಭ್ರಮೆಯೋ ನಿಜವೋ ನನಗೆ ತಿಳಿಯಲಿಲ್ಲ. ಹಿಂದಿನ ಭ್ರಮೆಯೆಲ್ಲ ಕರಗಿ ಹೋಗಿ ಈಗ ವಾಸ್ತವದ ಅರಿವಾಗಿರಬೇಕಲ್ಲವೇ ಮಾತೆ? ಹೌದು ಭರತ, ನನ್ನ ಭ್ರಮೆಯೆಲ್ಲ ಕರಗಿ ಹೋಯಿತು. ಈಗ ಸತ್ಯ ದರ್ಶನವಾಯಿತು. ನನ್ನ ಹಠದ ಕಾರಣದಿಂದ ಎಂದು ನನ್ನ ಪತಿಯನ್ನು ನಾನು ಕಳೆದುಕೊಂಡನೋ ಅಂದೇ ನನ್ನ ಭ್ರಮೆಯೆಲ್ಲ ಕರಗಿ ಹೋಯಿತು. ಎಂದು ನಿನ್ನ ಆಕ್ರೋಶದ ಮಾತುಗಳನ್ನು ಕೇಳಿದೆನೋ ಅಂದು ನನಗೆ ವಾಸ್ತವದ ಅರಿವಾಯಿತು. ಆದರೆ ಈ ಸತ್ಯ ದರ್ಶನಕ್ಕಾಗಿ ರಾಮ, ಸೀತೆ, ಲಕ್ಷ್ಮಣ 14 ವರ್ಷ ವನವಾಸ ಮಾಡುವಂತಾಯ್ತಲ್ಲ. ಹೌದು ಭರತ, ಹೌದು. ಅದೇ ನನ್ನ ಅಂತರಂಗದಲ್ಲಿ ಈಗಲೂ ಆರದ ಗಾಯವಾಗಿ ನನ್ನನ್ನು ಬಾಧಿಸುತ್ತಿದೆ. ಅದನ್ನು ರಾಮಚಂದ್ರನಿಗೆ ಪಟ್ಟಾಭಿಷೇಕವಾಯಿತಲ್ಲ ಎಂಬುದಷ್ಟೇ ನನ್ನ ನೋವಿಗೆ ಸ್ವಲ್ಪ ಸಮಾಧಾನವನ್ನು ನೀಡಿದೆ. ಮಾತು, ನಿನ್ನ ಮನಸ್ಸಿನಲ್ಲಿ ಅಂತಹ ಬೇರೆ ಯಾವ ಬೇಡಿಕೆಯೂ ಇಲ್ಲವಷ್ಟೇ? ನಿನ್ನ ಮನಸ್ಸಿನಲ್ಲಿ ಅಂತಹ ಬೇರೆ ಯಾವ ಬೇಡಿಕೆಯೂ ಇಲ್ಲವಷ್ಟೇ?